ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೌಶಿಕ್ ಅವರು ನನ್ನ ಒಪ್ಕೊಂಡಿದ್ದಾರಲ್ವಾ? ಅವ್ರು ಯಾಕೆ ಹೊರಗೆ ಬರಲಿಲ್ಲ? ನೀ ಬಿಟ್ಟು ಹೋದರೆ ಬದುಕು ಪ್ರಿಯಾ ದೇವ್ರ ದೊಡ್ಡೋನು ಪಂಡಿತರು ನಿಶ್ಚಿತಾರ್ಥನ ನಾಳೆಗೆ ಮುಂದೂಡಿದ್ದಾರೆ. ಇಲ್ಲ ಅಂದ್ರೆ ಕೌಶಿಕ್ ಇವತ್ತು ಎಷ್ಟು ರೋಧಿಸ್ತಿದ್ದಾನೆ ಅಂದ್ರೆ ಎಲ್ರು ಮುಂದೆ ಕರ್ಕೊಂಡ್ಬರೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಊರ್ಮಿಳಾ ಇನ್ನೂ ಸಮಾಧಾನ ಮಾಡ್ತಾ ಇದ್ದಾಳೆ. ಹಾ, ಇನ್ನೇನ್ ಮತ್ತೆ? ಅಲ್ಲ, ಅತ್ತೆ ಅವರು ಕೌಶಿಕ್ಗೆ ಎಮರ್ಜೆನ್ಸಿ ಮೆಡಿಸಿನ್ ಕೊಟ್ಟಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಾನು ಇವತ್ತೇ ವಿಧವೆ ಆಗೋಗ್ತಾ ಇದ್ದೆ. ನನ್ನ ಮೊಮ್ಮಗ ಹೋದ್ ಜನ್ಮದಲ್ಲಿ ಏನ್ ಪಾಪ ಮಾಡಿದಾನೋ ಏನೋ, ಈಗ ಅದನ್ನ ಅನುಭವಿಸ್ತಿದ್ದಾನೆ. ವಾ ಜೀವಾ, ತಲೆಯಿಂದ ಕಾಲ್ವರೆಗೂ ಬ್ಯಾಂಡೇಜ್ ನಾನು ಹಾಕೊಂಡಿರೋದು. ಕರುಣೆ ಮಾತ್ರ ಅವನ ಮೇಲೆ. ನಾನು ಇದೇ ಕುಟುಂಬದವನು, ಮತ್ ಇವತ್ತಂತೂ ಅವ್ನು ನನ್ನ ಸಾಯಿಸೇ ಬಿಡ್ತಿದ್ದ. ಇನ್ನೇನ್ ಮತ್ತೆ? ಅಲ್ಲ, ಕತ್ತೆ ಹಿಡ್ಕೊಂಡಂಗೆ ಮೇಲೆತ್ತಿದ್ದಾನೆ ಅಜ್ಜಿ. ನನ್ನ ರಕ್ತನೇ ನೀನು, ಅದಕ್ಕೆ ಹೇಳ್ತಿದ್ದೀನಿ. ಅವನ್ ಹಾಗೆಲ್ಲ ಸುಮ್ನೆ ಹಲ್ಲೆ ಮಾಡಲ್ಲ. ಖಂಡಿತ ನೀನೇ ಏನೋ ಮಾಡಿದ್ಯಾ ಅವನ್ಗೆ. ಹೌದು, ನಾನ್ ಮರ್ತೆ ಹೋಗಿದ್ದೆ ನೀವು ಮೊಮ್ಮಗನ್ ಬಗ್ಗೆ ಏನ್ ಹೇಳಿದ್ರು ಕೇಳಲ್ಲ ಅಂತ. ಕಿರಣ್, ಒಂದ್ ವೇಳೆ ನಾನ್ ಸತ್ತೋಗಿದ್ರು ಇವ್ರು ಏನು ಕೇಳ್ತಿರ್ಲಿಲ್ಲಪ್ಪ. ಆ ಕೌಶಿಕ್ ನಮ್ಮ ಮನೇಲಿ ಇರಕ್ ಲಾಯಕ್ಕೆ ಇಲ್ಲ. ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ಬೇಗ ಅವನ ಆಸ್ಪತ್ರೆ. ಕಿರಣ್, ಹುಷಾರ್, ಇನ್ನೊಂದ್ಸಲ ನಿನ್ ಬಾಯಿಂದ ಕೌಶಿಕ್ ಅಂತ ಹೆಸರು ಬಂದ್ರೆ. ಮಾನಸಿಕ ರೋಗಿ ಅಲ್ಲ ಅವನು, ಶಾಪ ಇದೆ ಅವನ್ಗೆ, ಶಾಪ. ನೋಡಿದ್ರಿ ತಾನೆ ಆ ದೇವಸ್ಥಾನದಲ್ಲಿ ಅವತ್ತು ವೈನಿಧಿ ಅವನ್ನ ಹೇಗ್ ಸಮಾಧಾನ ಮಾಡಿದ್ಲು ಅಂತ. ವೈನಿಧಿ ಮಾತ್ರನೇ ಅವನನ್ನ ಶಾಪದಿಂದ ಮುಕ್ತಿಗೊಳಿಸಕ್ಕಾಗೋದು. ಅದಕ್ಕೆ ನಾನು ಈ ಮದ್ವೆ ಮಾಡಿಸ್ತಿದ್ದೀನಿ. ಆದ್ರೆ ಅಜ್ಜಿ, ಮರಿಬೇಡ ನೀನು, ಈ ಶಾಪ ನಿನಗ್ ಬರ್ತಿತ್ತು. ಅದನ್ನ ಕೌಶಿಕ್ ತನ್ನ ತಲೆ ಮೇಲೆ ಎಳ್ಕೊಂಡ. ನಿನಗ್ ಸರಿಯಾಗಿ ಅಯ್ಯೋ, ಇದು ಅವನ್ ತಪ್ಪಲ್ಲ, ನನ್ ತಪ್ಪು. ಅದಕ್ಕೆ ಅವನ ವಿರುದ್ಧ ನಾನ್ ಯಾವ ಮಾತನ್ನು ಕೇಳೋದಿಲ್ಲ. ಮಾತೀಗ ಮುಗ್ದಿದೆ, ಅರ್ಥ ಆಯ್ತಾ? ನನ್ ಮೊಮ್ಮಗನ್ ಮನ್ಸಲ್ಲಿ ಇವಾಗ ಏನ್ ನಡೀತಿರ್ಬೋದು? ಅಕ್ಕ, ಏನೋ ಸಮಸ್ಯೆ ಆಗಿದೆ. ಅಂದ್ರೆ ನಮ್ ಕಣ್ಣು ಕಾಣಿಸುತ್ತಲ್ಲ, ಅದೆಲ್ಲ ಸರಿಯಲ್ಲ. ಕಾಣಿಸ್ದೇ ಇರೋದು ಕೂಡ ಯಾವುದು ತಪ್ಪು ಅಂತ ಅನ್ಕೋಬಾರ್ದು. ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ? ಓ, ಮಾನವ ಜಾತಿ ಅಲ್ವಾ? ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಇವ್ರೆಲ್ರೂ ನಿನ್ನಿಂದ ಏನೋ ಮುಚ್ಚಿಡ್ತಾ ಇದಾರೆ ಅಂತ. ಯಾಕೆ ಹಾಗೆ ಹೇಳ್ತಿದ್ಯಾ ನೀನು? ನನ್ಗೆ ಜಾಗಕ್ಕೆ ಬಂದಾಗಿಂದ ನನ್ಗೆ ಹಾಗೆ ಅನ್ನಿಸ್ತಾ ಇದೆ. ಅದಕ್ಕೆ ನನ್ ಮನ್ಸು ಹೇಳ್ತಾ ಇದೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ. ಸೃಷ್ಟಿಯ ಸಮಸ್ತ ಪ್ರಾಣಿಯಲ್ಲಿ ಕೇವಲ ಮನುಷ್ಯ ಮಾತ್ರ ಎಂಥ ಪ್ರಾಣಿ ಅಂದ್ರೆ ಈಶ್ವರ ಯೋಚನೆ ಮತ್ತು ಅರ್ಥ ಮಾಡ್ಕೊಳ್ಳೋ ಶಕ್ತಿನ ಕೊಟ್ಟಿದ್ದಾನೆ. ಇಂಥ ಶಕ್ತಿ ಮನುಷ್ಯನ ಜಿಜ್ಞಾಸೆಯಿಂದ ಉಂಟಾದ ಪ್ರಶ್ನೆಗಳಿಗೆ ಉತ್ತರನ ಹುಡುಕೋದಿಕ್ಕೆ ಸಹಾಯ ಮಾಡುತ್ತೆ. ಸರಿಯಾದ ಉತ್ತರ ಮನುಷ್ಯನ ಸರಿದಾರಿಗೆ ಕೊಂಡೊಯ್ಯುತ್ತೆ, ತಪ್ಪು ಅವನನ್ನ ಮತಿಹೀನನನ್ನಾಗಿ ಮಾಡುತ್ತೆ. ಸಾಕು ನಿಲ್ಸಿ ಅತ್ತೆ. ನನ್ನನ್ನೇನು ಇನ್ಸಲ್ಟ್ ಮಾಡೋದಕ್ಕೆ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ರಾ? ಯಾವಾಗ ನೋಡು ಅಜ್ಜಿ ಇವರಿಗೆ ಶಾಪದ ಬಗ್ಗೆ ನೆನಪಿಸ್ತಾನೆ ಇರ್ತಾರೆ. ನನಗೆ ನಿಮ್ ಮನೇಲಿ ಮರ್ಯಾದೆನೇ ಇಲ್ವಾ? ಅಷ್ಟೋ ಇಷ್ಟೋ ನನಗೂ ಗೊತ್ತು. ಅಜ್ಜಿ ಏನೋ ಹೇಳ್ತಾರೆ, ಆದ್ರೆ ನೀವ್ ನೋಡಿದ್ರೆ ನಿಮ್ ಸೌತಿ ಮಗನ್ ಪರ ವಹಿಸ್ಕೊಂಡ್ ಮಾತಾಡ್ತೀರಾ ಅತ್ತೆ? ಅಲ್ಲ, ಯಾವತ್ತಾದ್ರೂ ಇವ್ರ ಪರವಾಗಿ ಒಂದ್ ಸಲನಾದ್ರೂ ನೀವು ಅಯ್ಯೋ ಸುಮ್ನಿರ್ತೀಯಾ? ನಿನಗೇನ್ ಅನ್ನಿಸ್ತು?
ಈ ಮೂರ್ಖನ್ನ ಮನೇಲಿ ಇಟ್ಕೊಂಡಿರೋದ್ರಿಂದ ನನಗ್ ತುಂಬಾ ಖುಷಿ ಆಗತ್ತಾ? ನನಗ್ ಚೆನ್ನಾಗ್ ಅನಿಸ್ತಾ ಇದ್ಯಾ? ನಾನು ಇದೆಲ್ಲ ಏನ್ ಮಾಡ್ತಾ ಇದ್ದೀನಿ? ನನ್ನ ಮಗ ಕಿರಣ್ಗೋಸ್ಕರ ಮಾಡ್ತಿದ್ದೀನಿ. ಅರ್ಥ ಮಾಡ್ಕೊ ನನ್ನ ಮಾತನ್ನ. ವಿಷದ ಹಾವಿನ ತರ ನನ್ ಕುತ್ತಿಗೆ ಸುತ್ಕೊಂಡ್ ಬಿದ್ದಿದ್ದ ನನ್ನ ಹಿಂದೆ. ನಿಮ್ಮ ಮಾವ ನನ್ನನ್ನು ಪ್ರೀತಿಸ್ತಾ ಇದ್ರು. ಆದ್ರೆ ಈ ಹುಚ್ಚನ್ ತಾಯಿ ಇದ್ದಾಳಲ್ಲ, ಧರ್ಮ ಪತ್ನಿ ಆಗಿ ಕೂತ್ಕೊಂಡ್ಬಿಟ್ಲು. ಹೆಂಗ್ ಕೂತ್ಲು ಅಂದ್ರೆ ಆ ಕಡೆ ಈ ಕಡೆ ಅಲ್ಲಾಡ್ತಾನೆ ಇರ್ಲಿಲ್ಲ. ಕದ್ದು ಮುಚ್ಚಿ ಭೇಟಿ ಆಗ್ತಾ ಇದ್ವಿ ನಾವಿಬ್ರು. ನನ್ನನ್ ಪ್ರೀತಿ ಮಾಡ್ತಿದ್ರಲ್ಲ, ಅದಕ್ಕೆ ಮೊದ್ಲು ಕಿರಣ್ ಹುಟ್ಟದ ನಮ್ಗೆ. ಆದ್ರೆ ಮನೇಲಿರೋರೆಲ್ಲ ಒತ್ತಾಯ ಮಾಡಿದ್ದಕ್ಕೆ ಈ ಹುಚ್ಚ ಹುಟ್ಟದ. ಆಮೇಲೆ ಆ ದೇವ್ರ ಕರುಣೆ ನಮ್ಮ ಮೇಲೆ ಇದ್ದಿದ್ರಿಂದ ಇವನ ತಾಯಿ ಆ ದೇವ್ರ ಪಾದ ಸೇರ್ಕೊಂಡ್ಲು. ಅವಾಗ ನಿಮ್ಮ ಮಾವ ನನ್ನನ್ನು ಕಿರಣ್ ಈ ಮನೆಗೆ ಕರ್ಕೊಂಡ್ ಬರಕ್ ಸಾಧ್ಯ ಆಗಿತ್ತು. ಗೊತ್ತಾಯ್ತಾ? ಏಯ್ ನಾಚಿಕೆ ಇಲ್ದಿರೋನೆ, ನಿನಗೆಷ್ಟು ಧೈರ್ಯ ಇದ್ರೆ ಇವಳನ್ನ ಈ ಮನೆ ಒಳಗೆ ಕರ್ಕೊಂಬರ್ತೀಯಾ? ನೀನ್ ಇವಳ ಜೊತೆ ಜೀವನ ಮಾಡಬೇಕು ಅಂತಾನೆ ಅನ್ಕೊಂಡಿದ್ರೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದ್ರಲ್ಲಿ ನಿನಗೆ ಒಂದು ಕವಡೆ ಕಾಸು ಕೂಡ ಸಿಗೋದಿಲ್ಲ. ಮಾವ, ಮಕ್ಳೇನ್ ತಪ್ಪು ಮಾಡಿದ್ರು? ಅವ್ರಿಗೆ ತಾಯಿ ಪ್ರೀತಿ ಪಡೆಯೋ ಹಕ್ಕಿಲ್ವಾ? ನನ್ನ ಮಗ ಕಿರಣಲ್ಲಿರೋದು ನಿಮ್ಮ ವಂಶದ ರಕ್ತನೇ ಅಲ್ವಾ? ಅವನ್ ತಾತ ಆಗಿರೋ ನೀವು ಅವನಿಂದ ಅವ್ರ ತಂದೆನ ಕಿತ್ಕೋತೀರಾ ಹೇಳಿ? ಮತ್ತೆ ಈ ಮಗು, ಇವನಿಗೂ ತಾಯಿ ಪ್ರೀತಿ ಅಗತ್ಯ ಇದೆ ಅಲ್ವಾ? ನಾನ್ ಮಾತು ಕೊಡ್ತಿದ್ದೀನಿ ಮಾವ, ಹೆತ್ತ ತಾಯಿಗಿಂತ ಹೆಚ್ಚು ಪ್ರೀತಿ ಕೊಡ್ತೀನಿ ಇವನಿಗೆ. ಸತ್ಯವಾಗ್ಲೂ ಹೇಳ್ತಿದ್ದೀನಿ. ಬಾಕಂದ ಅಮ್ಮನ ಹತ್ರ ಬಾ. ಈ ಹುಚ್ಚಿನ ಹೆಸರು ಹೇಳ್ಕೊಂಡೆ ತಾನೆ ನಾನು ಈ ಅರಮನೆಗೆ ಬಂದು ಸೇರ್ಕೊಂಡಿದ್ದು. ಇಲ್ಲ ಅಂದ್ರೆ ನಮ್ಮ ಮಾವನವರು ಈ ಮನೆಗೆ ಸೇರಿಸ್ತಾ ಇದ್ರು ನಮ್ಮನ್ನ. ತುಂಬಾ ಕಷ್ಟಪಟ್ಟು ಇಷ್ಟ ಇಲ್ಲದೆ ನಿಮ್ಮ ಮಾವನ ಜೊತೆ ನನ್ನ ಮದುವೆ ಮಾಡಿಸಿದ್ದು. ಆದ್ರೆ ನನ್ನ ಮೇಲೆ ಯಾವತ್ತೂ ಅವ್ರಿಗೆ ನಂಬಿಕೆನೇ ಇರಲಿಲ್ಲ. ಗಾಯತ್ರಿ, ನಾನು ನಿನ್ನ ಹತ್ರ ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಳಿ. ನಮ್ಮ ಮನೆಗೆ ಬಂದಿದ್ದಾಳಲ್ಲ, ನನಗೆ ಯಾಕೋ ಅವಳು ಕೆಟ್ಟ ಮನಸ್ಸಿನವಳು ಅಂತ ಅನಿಸ್ತಾ ಇದೆ. ಕೆಲವು ಸಲ ನನಗೆ ಹೇಗನ್ಸುತ್ತೆ ಅಂದರೆ ಇವಳು ಇಷ್ಟೆಲ್ಲ ಮಾಡ್ತಿರೋದು ನಮ್ಮ ಆಸ್ತಿನ ಹೊಡೆಯೋಕೆ ಅನ್ಸುತ್ತೆ. ನೀವು ಸರಿಯಾಗಿ ಹೇಳ್ತಿದ್ದೀರಾ. ನಾನೊಬ್ಬ ತಾಯಿ. ಮಮತೆಯ ಮೋಸದಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ. ನನಗೆ ಅರ್ಥ ಆಗುತ್ತೆ. ನನಗೆ ಯಾವ ಭಯ ಅಂದರೆ ನಿಮ್ಗೇನಾದರೂ ಆಗಿಬಿಟ್ರೆ, ನಮ್ಮ ಕೌಶಿಕ್ನ ಹಕ್ಕು ಕೂಡ ಕಿತ್ಕೊಂಡ್ಬಿಟ್ರೆ. ಗಾಯತ್ರಿ, ಒಂದು ವಿಷಯನ ನೀನು ಸರಿಯಾಗಿ ಅರ್ಥ ಮಾಡ್ಕೊ. ನಮ್ಮಿಂದ ಯಾವುದೇ ಕಾರಣಕ್ಕೂ ನಮ್ಮ ಮಗನಿಗೆ ಅನ್ಯಾಯ ಆಗಲೇಬಾರ್ದು. ಆದರೆ ಆ ಮುದುಕ ಪೈಸಾಗ್ ಒದ್ದಾಡೋ ಹಾಗೆ ಮಾಡ್ಬಿಟ್ಟು ಹೋದ. ಅವನು ಪೂರ್ತಿ ಆಸ್ತಿನ ಈ ಹುಚ್ಚಿನ ಹೆಸರಿಗೆ ಬರ್ಬಿಟ್ಟು ಹೋದ. ಇದೇ ಕಾರಣಕ್ಕೆ ಈ ಹುಚ್ಚನ್ನ ನಾನು ನನ್ನ ಕೈಯಲ್ಲಿ ಇಟ್ಕೊಂಡು ಆಡಿಸ್ತಾ ಇರೋದು. ಇವನ್ ಎಲ್ಲಿವರೆಗೂ ನನ್ನ ಕಂಟ್ರೋಲಲ್ಲಿ ಇರ್ತಾನೋ ಎಲ್ಲ ನನ್ನ ಕೈಲಿದ್ದ ಹಾಗೆ. ಇವನ್ ಎಲ್ಲಿವರೆಗೂ ನನ್ನ ಕಂಟ್ರೋಲಲ್ಲಿ ಇರ್ತಾನೋ ಎಲ್ಲ ನನ್ನ ಕೈಲಿದ್ದ ಹಾಗೆ. ಆದ್ರೆ ಎಲ್ಲಿವರೆಗೂ ಅತ್ತೆ? ಆ ಹುಡುಗಿ ಪೇಂಟಿಂಗ್ಗೋಸ್ಕರ ಮೈದ್ನ ಇವ್ರ ಪ್ರಾಣ ತೆಗೆಯೋದಕ್ಕೆ ನಿಂತ್ಕೊಂಡ್ಬಿಟ್ರು. ಅತ್ತೆ, ಯೋಚನೆ ಮಾಡಿ, ಆ ಹುಡುಗಿ ಏನಾದ್ರೂ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ಮೈದ್ನ ಇನ್ನು ಏನ್ ಮಾಡ್ಬೋದು? ನೀನ್ ಹೇಳ್ತಾ ಇರೋ ಮಾತು ಪರ್ಫೆಕ್ಟ್ ಆಗಿದೆ ಕಣೆ. ಈ ಹುಚ್ಚ ಕೌಶಿಕ್ ಮೇಲೆ ಏನೋ ಮಾಟ ಅಂತೂ ಮಾಡಿದಾಳವಳು. ಅಲ್ಲ, ಅವಳು ಒಂದು ಸಲ ಹೇಳಿದ್ದೆ ಅವಳಿಗೋಸ್ಕರ ಬಲೂನ್ ಹಿಡ್ಕೊಳಕ್ಕೆ ಅಷ್ಟು ಮೇಲ್ ಹತ್ತಿದ್ದ. ಅವಳು ಕರೆದ ಮೇಲೇನೆ ಅವನು ಕೆಳಗಡೆ ಇಳಿದ್ ಬಂದಿದ್ದು. ಇಲ್ಲ